ಪ್ರಶ್ನೆಗೆ ನೀವು ಲೀಡ್ ಕೊಟ್ರಿ, ಹಾಗಾಗಿ ಧನ್ಯವಾದ. ಹೌ ಮಚ್ ಇಸ್ ಟೂ ಮಚ್ ಸರ್? ಭಾಷೆ ಬಗ್ಗೆ ಅಭಿಮಾನ ಖಡಾಖಂಡಿತವಾಗಿ ಬೇಕು, ಆದ್ರೆ ಅದ್ರ ಪ್ರದರ್ಶನ ಯಾವ ಪರಿಯಲ್ಲಿದ್ರೆ, ಯಾವ ಲಿಮಿಟ್ ನಲ್ಲಿ ಇದ್ರೆ ಓಕೆ ಅಂತ ಹೇಳಿ. ಯಾಕಂದ್ರೆ ಯಾರೋ ಒಬ್ರು ಕನ್ನಡದ ಬಗ್ಗೆ ಮಾತನಾಡಿದ್ರು ಅಂದ ತಕ್ಷಣ ಹೋರಾಟ ಅನಿವಾರ್ಯ, ಹೌದು. ಬಟ್ ಆ ಹೋರಾಟ ಯಾವ ಮಟ್ಟಕ್ಕಿರಬೇಕು? ಹಾಗಂದ್ ಮಾತ್ರ ಹೋರಾಟವೇ ಮಾಡದೆ, ಅದನ್ನ ಖಂಡಿಸದೆ, ಕನ್ನಡ ಭಾಷೆ ಬಗ್ಗೆ ಆಗುವ ಅಪಮಾನಗಳು, ಕನ್ನಡಿಗರ ಮೇಲಾಗುವ ಅಪಮಾನವನ್ನ ಮೌನವಾಗಿ ಸಹಿಸ್ಕೊಂಡು ಇರಬೇಕೆ? ಹೌ ಮಚ್ ಇಸ್ ಟೂ ಮಚ್? ಇಲ್ಲ, ಅದಕ್ಕೆ ನಿಮ್ ಭಾಷೆ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಭಾಷೆ ಒಂದು ಸಂವಹನ ಮಾಧ್ಯಮ. ಅದಕ್ಕೆ ಅದರ ಮೇಲೆ ಯಾಕೆ ನಮಗೆ ಪ್ರೀತಿ ಇರುತ್ತೆ ಅಂದ್ರೆ, ನಮ್ಮ ಇಡೀ ವ್ಯಕ್ತಿತ್ವ, ನಮ್ಮ ಪ್ರಜ್ಞೆ ಮತ್ತು ನಮ್ಮ ಅನುಭವ ಎರಡೂ ನಿಂತಿರೋದು ಭಾಷೆಯ ಮೇಲೆ. ನಾನು ಚಿಕ್ಕನ್ನಲ್ಲಿ ಒಂದು ಪುರಂದರದಾಸರ ಹಾಡನ್ನು ಕೇಳಿದರೆ, ಯಾವ ಭಾಷೆಯಲ್ಲಿ, ಕನ್ನಡದಲ್ಲಿ ಕೇಳಿರ್ತೀನಿ, ಅದು ನನ್ನ ಮನಸ್ಸಲ್ಲಿ ಅನುರಣನಗೊಳ್ಳುತ್ತಾ ಇರುತ್ತೆ. ಪುರಂದರದಾಸರು, ಕುವೆಂಪು, ಕುಮಾರವ್ಯಾಸ, ಬೇಂದ್ರೆ ಇವರ ಎಲ್ಲ ಏನೆಲ್ಲ ಕೇಳಿರ್ತೀನಲ್ಲ, ಅದು ನನ್ನ ಭಾಷೆಯಲ್ಲಿ ಕೇಳಿರ್ತೀನಿ. ನಮ್ಮ ಅಮ್ಮನ ಮಾತುಗಳನ್ನು ಕೇಳಿರ್ತೀನಿ, ನನ್ನ ಗೆಳೆಯರ ಮಾತುಗಳನ್ನು ಕೇಳಿರ್ತೀನಿ. ಅದು ಪ್ರೈಮರಿ, ಅದು ಪ್ರಾಥಮಿಕವಾಗಿ ನನಗೆ ಬಹಳ ಆಪ್ತವಾಗೋದು ನನ್ನ ಭಾಷೆಯಲ್ಲಿ ಕೇಳಿರೋದು. ಎರಡನೇದ್ದು, ಬೇರೆ ಭಾಷೆಯ ಮೂಲಕ ಯಾಕೆ ನನಗೆ ಇನ್ನೊಂದು ಭಾಷೆ ಬೇಕು ಅನಿಸಿತ್ತಂದ್ರೆ, ಅಲ್ಲಿರುವ ನಾಲೆಡ್ಜ್ ಅನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸೇತುವೆಯಾಗಿ ಬೇರೆ ಭಾಷೆ ಬೇಕು. ಅದು ನಾನು ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. ಬಂದರೆ ಆ ಭಾಷೆಯನ್ನು ಬಳಸ್ಕೋತೀನಿ ನಾನು. ಇಂಗ್ಲಿಷ್ ನನಗೆ, ನಾನು ಹೇಳ್ತಾ ಇರ್ತೀನಿ, ಸಂತೋಷಕ್ಕಾಗಿ ಕನ್ನಡ, ಸಂಪಾದನೆಗಾಗಿ ಇಂಗ್ಲಿಷ್ ಅಂತ. ಎಜುಕೇಷನ್ ಬಂದಾಗ ಅಲ್ಲಿ ಹೋಗಿ ಆ ಭಾಷೆನ ಕಲೀರಿ, ಆ ಭಾಷೆಯ ಮೂಲಕ ಏನೇನು ಸಾಧಿಸಲಿಕ್ಕಾಗುತ್ತೋ, ಒಳ್ಳೆಯ ಜ್ಞಾನವನ್ನು ಸಂಪಾದಿಸಿ, ಹಣವನ್ನು ಸಂಪಾದಿಸೋಕ್ಕೆ ಬೇರೆ ಭಾಷೆ ಬೇಕಾಗುತ್ತೆ. ಆಮೇಲೆ ಇವತ್ತು ಏನಾಗಿದೆ ಅಂದರೆ, ಭಾಷೆಯನ್ನು ಒಂದು ಆಯುಧವಾಗಿ ಬಳಸೋಕ್ಕೆ ಶುರು ಮಾಡ್ತಾರೆ. ಲ್ಯಾಂಗ್ವೇಜ್ ಕಾರ್ಡ್ ಅಂತ ಹೇಳ್ತೀವಿ ಅದನ್ನು ನಾವು. ಈ ಲ್ಯಾಂಗ್ವೇಜ್ ಕಾರ್ಡನ್ನು ಎಷ್ಟು ಪ್ಲೇ ಮಾಡ್ತೀವಿ ಅಂದರೆ, ನಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ. ನಾವು ತಪ್ಪು ಮಾಡಿದಾಗ ಕೂಡ ನಾನು ಕನ್ನಡಿಗ ಅದರಿಂದ ತಪ್ಪು ಮಾಡ್ಬೋದು, ಅದಲ್ಲ. ಅದು ಆ್ಯಕ್ಚುಲಿ ಒಂದು ಭಾಷೆಯ ಅಸ್ಮಿತೆ, ಭಾಷೆಯ ಬಗ್ಗೆ ಗರ್ವ ಇರೋದು ಬಹಳ ಮುಖ್ಯ. ನಾವೆಲ್ಲ ಕನ್ನಡಿಗರು ಅಂತ ಹೇಳುವ ಒಂದು ಭಾವನೆ ಇದೆಯಲ್ಲ, ಅದು ಕರ್ನಾಟಕದಾದ್ಯಂತ ಇದೆ ಅದು. ಆದರೆ ಆ ಭಾಷೆ ಕಲಹಕ್ಕೆ ಕಾರಣ ಆಗಬಾರ್ದು ಅಂತ. ಅದು ಬೇರೆ ಹೊರಗಡೆ ಬಂದವರಿಗೂ ಗೊತ್ತಿರಬೇಕು. ನಾನು ಕರ್ನಾಟಕಕ್ಕೆ ಬಂದಿದ್ದೀನಿ, ಅವರ ಭಾಷೆಯನ್ನು ಗೌರವಿಸಬೇಕು, ಅವರ ಭಾಷೆಯನ್ನು ಅವರು ಪ್ರೀತಿಸ್ತಿದ್ದಾರೆ, ಹೀಗಾಗಿ ಅವರ ಭಾವನೆಗಳನ್ನು ಏನು ಹರ್ಟ್ ಮಾಡಬಾರ್ದು ಅಂತ ಗೊತ್ತಿರಬೇಕು. ಎರಡನೇದ್ದು, ನಮಗೆ ಕೂಡ ಗೊತ್ತಿರಬೇಕಂದ್ರೆ, ನಾವು ಬಹಳ ಸಶಕ್ತರಾಗಿದ್ದಾಗ ಆ ಭಾಷೆ ಗೊತ್ತಿಲ್ಲದೆ ಇರೋರನ್ನ ಅವಮಾನ ಮಾಡಬಾರ್ದು. ಕಲಿ ಅಂತೇಳಿ ಒತ್ತಡ ಅಂದರೆ ಬಹಳ ಹಿಂಸೆ ಕೊಡಬಾರ್ದು. ಅವ್ರು ಕಲಿತಾರೆ, ಅವರು ಅದಕ್ಕೆ ಕಲಿಯೋದಕ್ಕೆ ಬಿಡಬೇಕು. ಅದು ಬಹಳ ಚೆನ್ನಾಗಿತ್ತು ಬಹಳ ಹಿಂದಿನ ಕಾಲದಲ್ಲಿ. ಅಂದರೆ ನಾನು ಬಾಲ್ಯದಲ್ಲೆಲ್ಲ ಇದ್ದಾಗ ಹಲವು ಭಾಷೆಗಳನ್ನು ಮಾತಾಡೋರು. ನಾನು ದಕ್ಷಿಣ ಕನ್ನಡ, ಅಲ್ಲಿ ಇದ್ದದ್ದು ಕನ್ನಡ, ತುಳು, ಒಂದು ಬ್ಯಾರಿ ಭಾಷೆ ಅಂತಿತ್ತು, ಕೊಂಕಣಿ ಇತ್ತು, ಕೊಡವ ಭಾಷೆಯವರು ಕೆಲವರು ಬರ್ತಿದ್ರು. ಹೀಗೆ ಅಲ್ಲಿಯ ಭಾಷೆ ಬರ್ತಾ ಇತ್ತೆ ಹೊರತು ತಮಿಳು ಅಥವಾ ಕೇರಳದ ಮಲಯಾಳಂ ಬರ್ತಾ ಇರಲಿಲ್ಲ ಅಲ್ಲಿ. ಅಂದರೆ ಕೆಲವರು ಬಂದಾಗ, ಬಟ್ ನಾವು ಬೇರೆ ಭಾಷೆ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಅಂದರೆ ಕಲೆಯ ಮೂಲಕ ಒಂದು ಭಾಷೆ ಬಂದಾಗ ಆಗುವಂಥ ಅಭಿಪ್ರಾಯಕ್ಕೂ, ವ್ಯಾಪಾರದ ಮೂಲಕ ಬಂದಾಗ ಆಗುವ ಅಭಿಪ್ರಾಯಕ್ಕೂ, ದಬ್ಬಾಳಿಕೆಯ ಮೂಲಕ, ದಾಳಿಯ ಮೂಲಕ ಬಂದಾಗ ನಮ್ಮಲ್ಲಿ ಹುಟ್ಟುವ ಅಭಿಪ್ರಾಯಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇವತ್ತು ದಾಳಿಯ ಮೂಲಕ ಬರ್ತಾ ಇದೆ ಅಂತ. ಒಂದು ಲ್ಯಾಂಗ್ವೇಜ್ ಬಂದಾಗ ನಮ್ಮ ಎಲ್ಲ ಕಲೆಯನ್ನು, ಸಂಸ್ಕೃತಿಯನ್ನು ಮತ್ತು ಸಾಹಿತ್ಯವನ್ನು ನಾಶ ಮಾಡೋ ಥರ ಬರಬಾರ್ದು ಅಂತ. ಇಲ್ಲಿ ಎಷ್ಟು ಒಳ್ಳೆಯ ಹಾಡುಗಾರರಿದ್ದಾರೆ. ಈಗ ಸೋನು ನಿಗಮ್ ಇಶ್ಯೂ ಆಯ್ತಲ್ಲ, ಯಾಕಾಯ್ತು ಅಂದರೆ ಇಲ್ಲಿ ವಿ ಹ್ಯಾವ್ ಬೆಟರ್ ಸಿಂಗರ್ಸ್, ಆದರೂ ಅವರ ಹಾಡು ಕೇಳ್ತಿದ್ದೀವಿ. ಆಗ ಅವರು ದಾಷ್ಟ್ಯದಿಂದ ಮಾತಾಡಬಾರ್ದು. ಆಮೇಲೆ ಒಬ್ಬ ಕಲಾವಿದನಿಗೆ ಆತನ ವೃತ್ತಿ ನಟನೆ ಆಗಿರುತ್ತೆ, ಅವನು ಸಮಾಜಶಾಸ್ತ್ರಜ್ಞನೋ ಭಾಷಾಶಾಸ್ತ್ರಜ್ಞನೋ ಅಲ್ಲ. ಸೊ ಅವನು ಆ ಥರ ಹೇಳಿಕೆಗಳನ್ನು ಕೊಡಕ್ಕೆ ಹೋಗಬಾರ್ದು ಅಂತ ಸ್ವಲ್ಪ ವಿನಯ ಇಟ್ಕೋಬೇಕು. ಅದು ಇಲ್ದಿದ್ದಾಗ ಸಹಜವಾಗಿ ಇವತ್ತು ನಮಗೆ ಸಿಟ್ಟುಗೊಳ್ಳಲಿಕ್ಕೆ ಕಾರಣಗಳೇ ಬೇಕಾಗಿಲ್ಲ ಅಂತ. ಏನೋ ಒಂಥರ ಆಂಗ್ರಿ ಯಂಗ್ ಮ್ಯಾನ್ ಅಂತ ಅಮಿತಾಬ್ ಬಚ್ಚನ್ ಏನು ಕರಿತಿದ್ದೀವಲ್ಲ, ಹಾಗೆ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದು ಯಾರ ಮೇಲೆ ಸಿಟ್ಟು ಮಾಡ್ಕೊಳ್ಳೋಣ, ಯಾರ ಮೇಲೆ ಜಗಳ ಆಡೋಣ ಅಂತ ಕಾಯ್ತಾ ಇರ್ತಾರೆ. ಅಂತ ಹೊತ್ತಲ್ಲಿ ಒಂದು ಸಣ್ಣ ಕಿಡಿ ಕೂಡ ಸಾಕು. ಹೀಗಾಗಿ ಭಾಷೆಯನ್ನ ಪ್ರೀತಿಯಿಂದ ನೋಡಬೇಕೆ ಹೊರತು ಅದನ್ನ ಒಂದು ಆಯುಧವನ್ನಾಗಿ ನೋಡಬಾರ್ದು. ಸರಿ, ಪ್ರಶ್ನೆಗೆ ನೀವು ಲೀಡ್ ಕೊಟ್ರಿ, ಹಾಗಾಗಿ ಧನ್ಯವಾದ. ಹೌ ಮಚ್ ಇಸ್ ಟೂ ಮಚ್ ಸರ್? ಭಾಷೆ ಬಗ್ಗೆ ಅಭಿಮಾನ ಖಡಾಖಂಡಿತವಾಗಿ ಬೇಕು, ಆದ್ರೆ ಅದ್ರ ಪ್ರದರ್ಶನ ಯಾವ ಪರಿಯಲ್ಲಿದ್ರೆ, ಯಾವ ಲಿಮಿಟ್ ನಲ್ಲಿ ಇದ್ರೆ ಓಕೆ ಅಂತ ಹೇಳಿ. ಯಾಕಂದ್ರೆ ಯಾರೋ ಒಬ್ರು ಕನ್ನಡದ ಬಗ್ಗೆ ಮಾತನಾಡಿದ್ರು ಅಂದ ತಕ್ಷಣ ಹೋರಾಟ ಅನಿವಾರ್ಯ, ಹೌದು. ಬಟ್ ಆ ಹೋರಾಟ ಯಾವ ಮಟ್ಟಕ್ಕಿರಬೇಕು? ಹಾಗಂದ್ ಮಾತ್ರ ಹೋರಾಟವೇ ಮಾಡದೆ, ಅದನ್ನ ಖಂಡಿಸದೆ, ಕನ್ನಡ ಭಾಷೆ ಬಗ್ಗೆ ಆಗುವ ಅಪಮಾನಗಳು, ಕನ್ನಡಿಗರ ಮೇಲಾಗುವ ಅಪಮಾನವನ್ನ ಮೌನವಾಗಿ ಸಹಿಸ್ಕೊಂಡು ಇರಬೇಕೆ? ಹೌ ಮಚ್ ಇಸ್ ಟೂ ಮಚ್? ಇಲ್ಲ, ಅದಕ್ಕೆ ನಿಮ್ಮ ಭಾಷೆ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಭಾಷೆ ಒಂದು ಸಂವಹನ ಮಾಧ್ಯಮ. ಅದಕ್ಕೆ ಅದರ ಮೇಲೆ ಯಾಕೆ ನಮಗೆ ಪ್ರೀತಿ ಇರುತ್ತೆ ಅಂದರೆ, ನಮ್ಮ ಇಡೀ ವ್ಯಕ್ತಿತ್ವ, ನಮ್ಮ ಪ್ರಜ್ಞೆ
ಮತ್ತು ನಮ್ಮ ಅನುಭವ ಎರಡೂ ನಿಂತಿರೋದು ಭಾಷೆಯ ಮೇಲೆ. ನಾನು ಚಿಕ್ಕಂದಿನಲ್ಲಿ ಒಂದು ಪುರಂದರದಾಸರ ಹಾಡನ್ನು ಕೇಳಿದರೆ ಯಾವ ಭಾಷೆಯಲ್ಲಿ, ಕನ್ನಡದಲ್ಲಿ ಕೇಳಿರ್ತೀನಿ. ಅದು ನನ್ನ ಮನಸ್ಸಲ್ಲಿ ಅನುರಣನಗೊಳ್ಳುತ್ತಾ ಇರುತ್ತೆ. ಪುರಂದರದಾಸರು, ಕುವೆಂಪು, ಕುಮಾರವ್ಯಾಸ, ಬೇಂದ್ರೆ ಇವರ ಎಲ್ಲ ಏನೆಲ್ಲ ಕೇಳಿರ್ತೀನಲ್ಲ ಅದು ನನ್ನ ಭಾಷೆಯಲ್ಲಿ ಕೇಳಿರ್ತೀನಿ. ನಮ್ಮ ಅಮ್ಮನ ಮಾತುಗಳನ್ನು ಕೇಳಿರ್ತೀನಿ, ನನ್ನ ಗೆಳೆಯರ ಮಾತುಗಳನ್ನು ಕೇಳಿರ್ತೀನಿ. ಅದು ಪ್ರೈಮರಿ, ಅದು ಪ್ರಾಥಮಿಕವಾಗಿ ನನಗೆ ಬಹಳ ಆಪ್ತವಾಗೋದು ನನ್ನ ಭಾಷೆಯಲ್ಲಿ ಕೇಳಿರೋದು. ಎರಡನೇದ್ದು, ಬೇರೆ ಭಾಷೆಯ ಮೂಲಕ ಯಾಕೆ ನನಗೆ ಇನ್ನೊಂದು ಭಾಷೆ ಬೇಕು ಅನಿಸಿತ್ತಂದ್ರೆ, ಅಲ್ಲಿರುವ ನಾಲೆಡ್ಜನ್ನು ತಿಳ್ಕೊಳ್ಳೋದಕ್ಕೆ ಒಂದು ಸೇತುವೆಯಾಗಿ ಬೇರೆ ಭಾಷೆ ಬೇಕು. ಅದು ನಾನು ಪ್ರೀತಿಸೋಕ್ಕೆ ಸಾಧ್ಯ ಇಲ್ಲ. ಬಂದರೆ ಆ ಭಾಷೆಯನ್ನು ಬಳಸ್ಕೋತೀನಿ ನಾನು. ಇಂಗ್ಲೀಷ್ ನನಗೆ, ನಾನು ಹೇಳ್ತಾ ಇರ್ತೀನಿ, ಸಂತೋಷಕ್ಕಾಗಿ ಕನ್ನಡ, ಸಂಪಾದನೆಗಾಗಿ ಇಂಗ್ಲೀಷ್ ಅಂತ. ಎಜುಕೇಷನ್ ಬಂದಾಗ ಅಲ್ಲಿ ಹೋಗಿ ಆ ಭಾಷೆನ ಕಲೀರಿ, ಆ ಭಾಷೆಯ ಮೂಲಕ ಏನೇನು ಸಾಧಿಸಲಿಕ್ಕಾಗುತ್ತೋ, ಒಳ್ಳೆಯ ಏನು ಜ್ಞಾನವನ್ನು ಸಂಪಾದಿಸಿ ಹಣವನ್ನು ಸಂಪಾದಿಸೋಕ್ಕೆ ಬೇರೆ ಭಾಷೆ ಬೇಕಾಗುತ್ತೆ. ಆಮೇಲೆ ಇವತ್ತು ಏನಾಗಿದೆ ಅಂದರೆ, ಭಾಷೆಯನ್ನು ಒಂದು ಆಯುಧವಾಗಿ ಬಳಸೋಕ್ಕೆ ಶುರು ಮಾಡ್ತಾರೆ. ಲ್ಯಾಂಗ್ವೇಜ್ ಕಾರ್ಡ್ ಅಂತ ಹೇಳ್ತೀವಿ ಅದನ್ನು ನಾವು. ಈ ಲ್ಯಾಂಗ್ವೇಜ್ ಕಾರ್ಡನ್ನು ಎಷ್ಟು ಪ್ಲೇ ಮಾಡ್ತೀವಿ ಅಂದರೆ, ನಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ. ನಾವು ತಪ್ಪು ಮಾಡಿದಾಗ ಕೂಡ ನಾನು ಕನ್ನಡಿಗ ಅದರಿಂದ ತಪ್ಪು ಮಾಡ್ಬೋದು, ಅದಲ್ಲ. ಅದು ಆ್ಯಕ್ಚುಲಿ ಒಂದು ಭಾಷೆಯ ಅಸ್ಮಿತೆ, ಭಾಷೆಯ ಬಗ್ಗೆ ಗರ್ವ ಇರೋದು ಬಹಳ ಮುಖ್ಯ. ನಾವೆಲ್ಲ ಕನ್ನಡಿಗರು ಅಂತ ಹೇಳುವ ಒಂದು ಭಾವನೆ ಇದೆಯಲ್ಲ, ಅದು ಕರ್ನಾಟಕದಾದ್ಯಂತ ಇದೆ ಅದು. ಆದರೆ ಆ ಭಾಷೆ ಕಲಹಕ್ಕೆ ಕಾರಣ ಆಗಬಾರ್ದು ಅಂತ. ಅದು ಬೇರೆ ಹೊರಗಡೆ ಬಂದವರಿಗೂ ಗೊತ್ತಿರಬೇಕು. ನಾನು ಕರ್ನಾಟಕಕ್ಕೆ ಬಂದಿದ್ದೀನಿ, ಅವರ ಭಾಷೆಯನ್ನು ಗೌರವಿಸಬೇಕು, ಅವರ ಭಾಷೆಯನ್ನು ಅವರು ಪ್ರೀತಿಸ್ತಿದ್ದಾರೆ, ಹೀಗಾಗಿ ಅವರ ಭಾವನೆಗಳನ್ನು ಏನು ಹರ್ಟ್ ಮಾಡಬಾರ್ದು ಅಂತ ಗೊತ್ತಿರಬೇಕು. ಎರಡನೇದ್ದು, ನಮಗೆ ಕೂಡ ಗೊತ್ತಿರಬೇಕಂದ್ರೆ, ನಾವು ಬಹಳ ಸಶಕ್ತರಾಗಿದ್ದಾಗ ಆ ಭಾಷೆ ಗೊತ್ತಿಲ್ಲದೆ ಇರೋರನ್ನ ಅವಮಾನ ಮಾಡಬಾರ್ದು. ಕಲಿ ಅಂತೇಳಿ ಒತ್ತಡ ಅಂದರೆ ಬಹಳ ಹಿಂಸೆ ಕೊಡಬಾರ್ದು. ಅವ್ರು ಕಲಿತಾರೆ, ಅವರು ಅದಕ್ಕೆ ಕಲಿಯೋದಕ್ಕೆ ಬಿಡಬೇಕು. ಅದು ಬಹಳ ಚೆನ್ನಾಗಿತ್ತು ಬಹಳ ಹಿಂದಿನ ಕಾಲದಲ್ಲಿ. ಅಂದರೆ ನಾನು ಬಾಲ್ಯದಲ್ಲೆಲ್ಲ ಇದ್ದಾಗ ಹಲವು ಭಾಷೆಗಳನ್ನು ಮಾತಾಡೋರು. ನಾನು ದಕ್ಷಿಣ ಕನ್ನಡ, ಅಲ್ಲಿ ಇದ್ದದ್ದು ಕನ್ನಡ, ತುಳು, ಒಂದು ಬ್ಯಾರಿ ಭಾಷೆ ಅಂತಿತ್ತು, ಕೊಂಕಣಿ ಇತ್ತು, ಕೊಡವ ಭಾಷೆಯವರು ಕೆಲವರು ಬರ್ತಿದ್ರು. ಹೀಗೆ ಅಲ್ಲಿಯ ಭಾಷೆ ಬರ್ತಾ ಇತ್ತೆ ಹೊರತು ತಮಿಳು ಅಥವಾ ಕೇರಳದ ಮಲಯಾಳಂ ಬರ್ತಾ ಇರಲಿಲ್ಲ ಅಲ್ಲಿ. ಅಂದರೆ ಕೆಲವರು ಬಂದಾಗ, ಬಟ್ ನಾವು ಬೇರೆ ಭಾಷೆ ಸಿನಿಮಾಗಳನ್ನು ನೋಡ್ತಾ ಇದ್ವಿ. ಅಂದರೆ ಕಲೆಯ ಮೂಲಕ ಒಂದು ಭಾಷೆ ಬಂದಾಗ ಆಗುವಂಥ ಅಭಿಪ್ರಾಯಕ್ಕೂ, ವ್ಯಾಪಾರದ ಮೂಲಕ ಬಂದಾಗ ಆಗುವ ಅಭಿಪ್ರಾಯಕ್ಕೂ, ದಬ್ಬಾಳಿಕೆಯ ಮೂಲಕ, ದಾಳಿಯ ಮೂಲಕ ಬಂದಾಗ ನಮ್ಮಲ್ಲಿ ಹುಟ್ಟುವ ಅಭಿಪ್ರಾಯಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಇವತ್ತು ದಾಳಿಯ ಮೂಲಕ ಬರ್ತಾ ಇದೆ ಅಂತ. ಒಂದು ಲ್ಯಾಂಗ್ವೇಜ್ ಬಂದಾಗ ನಮ್ಮ ಎಲ್ಲ ಕಲೆಯನ್ನು, ಸಂಸ್ಕೃತಿಯನ್ನು ಮತ್ತು ಸಾಹಿತ್ಯವನ್ನು ನಾಶ ಮಾಡೋ ಥರ ಬರಬಾರ್ದು ಅಂತ. ಇಲ್ಲಿ ಎಷ್ಟು ಒಳ್ಳೆಯ ಹಾಡುಗಾರರಿದ್ದಾರೆ. ಈಗ ಸೋನು ನಿಗಮ್ ಇಶ್ಯೂ ಆಯ್ತಲ್ಲ, ಯಾಕಾಯ್ತು ಅಂದರೆ ಇಲ್ಲಿ ವಿ ಹ್ಯಾವ್ ಬೆಟರ್ ಸಿಂಗರ್ಸ್, ಆದರೂ ಅವರ ಹಾಡು ಕೇಳ್ತಿದ್ದೀವಿ. ಆಗ ಅವರು ದಾಷ್ಟ್ರ್ಯದಿಂದ ಮಾತಾಡಬಾರ್ದು. ಆಮೇಲೆ ಒಬ್ಬ ಕಲಾವಿದನಿಗೆ ಆತನ ವೃತ್ತಿ ನಟನೆ ಆಗಿರುತ್ತೆ, ಅವನು ಸಮಾಜಶಾಸ್ತ್ರಜ್ಞನೋ ಭಾಷಾಶಾಸ್ತ್ರಜ್ಞನೋ ಅಲ್ಲ. ಸೊ ಅವನು ಆ ಥರ ಹೇಳಿಕೆಗಳನ್ನು